बेळगाव महापालिकेकडून अनुसूचित जाती आणि अनुसूचित जमाती विद्यार्थ्यांसाठी खरेदी करण्यात आलेल्या 123 लॅपटॉप्सच्या खरेदी प्रक्रियेत झालेल्या अन्यायाविरुद्ध डॉक्टर बाबासाहेब आंबेडकर शक्ती संघाच्या वतीने बुधवारी महानगरपालिकेसमोर तीव्र निषेध आंदोलन करण्यात आले। आंदोलनकर्त्यांनी पालिका आयुक्तांना निवेदनही सादर केले। आंदोलनकर्त्यांनी सांगितले की या अन्यायाविषयी मागील महिन्यातच आम्ही आयुक्तांकडे तक्रार दाखल केली होती, मात्र अद्याप कोणतीही ठोस कारवाई झालेली नाही। यामुळे आम्हाला तीव्र नाराजी व्यक्त करावी लागत आहे। SC/ST ವಿದ್ಯಾರ್ಥಿಗಳಿಗೆ ಏನು ಲ್ಯಾಪ್ಟಾಪ್ ವಿತರಣೆಯಲ್ಲಿ ಅವ್ಯವಹಾರವಾಗಿತ್ತು, ಅದಕ್ಕೋಸ್ಕರ 25/4/2025ರಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ದೂರು ಅರ್ಜಿ ಸಲ್ಲಿಸಿದ್ದೆ। ಆದರೆ ಇಲ್ಲಿ ತನಕ ಕೂಡ ನಮಗೆ ಯಾವುದೇ ಹಿಂಬರ ಕೊಡದೆ ಮತ್ತು ಕ್ರಮ ತೆಗೆದುಕೊಂಡಿದ್ದರ ಬಗ್ಗೆ ನಮಗೆ ಯಾವುದೇ ಉತ್ತರ ನೀಡಿಲ್ಲ। ಅದಕ್ಕೋಸ್ಕರ ನಾವು ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಎದುರುಗಡೆ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ನಾವು ಇವತ್ತಿಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್। ಇದರಲ್ಲಿ ಅಧಿಕಾರಿಗಳಾಗಿರ್ಬೋದು, ಏಜೆನ್ಸಿಯವರಾಗಿರ್ಬೋದು, ಇವರಿಬ್ಬರು ಒಪ್ಪಿಗೆ ಮೇರೆಗೆ ಇಲ್ಲಿ ಲ್ಯಾಪ್ಟಾಪ್ ವಿತರಣೆಯಲ್ಲಿ SC/ST ವಿದ್ಯಾರ್ಥಿಗಳಿಗೆ ಮೋಸ ಮತ್ತು ಅನ್ಯಾಯ ಆಗಿದೆ ಸರ್। ಹೌದು ಸರ್, ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಇದರಲ್ಲಿ ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರು ಇದ್ದಾರಲ್ಲ ಅವರು ಭಾಗಿಯಾದವರ ಮೇಲೆ ಕೂಡ ಸೂಕ್ತ ಕ್ರಮ ಜರುಗಿಸಿ SC/ST ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆಯಲ್ಲ ಆ ಅನ್ಯಾಯವನ್ನು ಸರಿದೂಗಿಸಿಕೊಡಬೇಕು। ಅಲ್ಲಿ ತನಕ ನಮ್ಮ ಹೋರಾಟ ನಾವು ಕೈ ಬಿಡೋದಿಲ್ಲ ಸರ್। ಲ್ಯಾಪ್ಟಾಪ್ದಲ್ಲಿ ಏನಾಗಿದೆ ಅಂತಂದರೆ ಏನು ಏಜೆನ್ಸಿಯವರು ಅದಾರಲ್ಲ ಆ ಏಜೆನ್ಸಿಯವರು ಕುಡ್ಕೊಂಡು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂಥ ಲ್ಯಾಪ್ಟಾಪ್ನಲ್ಲಿ ಅದು 25ರಿಂದ 30,000 ರೂಪಾಯಿ ಬೆಲೆ ಹೊಂದುವಂಥ ಲ್ಯಾಪ್ಟಾಪನ್ನು ಇವರು 50,000 ರೂಪಾಯಿ ಅಂದಾಜು 50,000 ರೂಪಾಯಿ ಲ್ಯಾಪ್ಟಾಪ್ಗೆ ಇವರು ಇದನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದು। ಆದರೆ ವಿದ್ಯಾರ್ಥಿಗಳಿಗೆ ಅದು ಗುರುತಾಗೋದಿಲ್ಲ ಸರ್, ಯಾಕಂತಂದರೆ ಅದರಲ್ಲಿ ಲೀಗಲ್ ಸಾಫ್ಟ್ವೇರ್ ಹಾಕಬೇಕಾಯಿತು। ಲೀಗಲ್ ಸಾಫ್ಟ್ವೇರ್ ಹಾಕದೇ ಇವರು ಒಂದು ಕ್ರ್ಯಾಕ್ ವರ್ಷನ್ ಸಾದಾ ಸಾಫ್ಟ್ವೇರ್ ಹಾಕಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ। ಆ ಲೀಗಲ್ ಸಾಫ್ಟ್ವೇರ್ ಹಾಕಿದರೆ ಅದು ಮಿನಿಮಮ್ ಆಗಿ ಆ ಲೀಗಲ್ ಸಾಫ್ಟ್ವೇರ್ ರೇಟು 15,000 ರೂಪಾಯಿ ಇದೆ ಸರ್। ಆ 15,000 ರೂಪಾಯಿ ರೇಟನ್ನು ಕಡಿತ ಮಾಡಿಕೊಂಡ್ರಿ ಇವರು 25ರಿಂದ ಅಂದಾಜು 30,000 ರೂಪಾಯಿ ಇರುವಂಥ ಬೆಲೆ ಬಾಳುವ ಲ್ಯಾಪ್ಟಾಪನ್ನು ಇವರು 50,000 ರೂಪಾಯಿಗೆ ಇದನ್ನು ಕೊಟ್ಟಿದ್ದಾರೆ। ಅದಕ್ಕೋಸ್ಕರ ನಾವು ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಮಹಾನಗರ ಪಾಲಿಕೆ ಬೆಳಗಾವಿ ವತಿಯಿಂದ ಏನು ಲ್ಯಾಪ್ಟಾಪ್ ವಿತರಣೆ ಮಾಡಿದಾರಲ್ಲ ಅದು ಕಳಪೆ ಮಟ್ಟದ ಇದೆ ಮತ್ತು ಅದರಲ್ಲಿ ಗುಣಮಟ್ಟದ ಲ್ಯಾಪ್ಟಾಪ್ ಕೊಟ್ಟಿಲ್ಲ। ಅದಕ್ಕೋಸ್ಕರ ಇದರಲ್ಲಿ ಬೆಳಗಾವಿ NIC ಇದರವರು ಕೂಡ ಅವರು ಗುಣಮಟ್ಟ ಪರಿಶೀಲನೆ ಮಾಡ್ಕೇರಿ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು। ಅವರು ಕೂಡ ಯಾವುದೇ ರೀತಿ ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ ಇದನ್ನು ಕೊಟ್ಟಿದ್ದಾರೆ। ಆ ಬೆಳಗಾವಿ NIC ಅಧಿಕಾರಿ ಮೇಲೆ ಕೂಡ ಕ್ರಮ ಜರುಗಿಸಬೇಕಂತ ಹೇಳ್ಕೇರಿ ಈಗಾಗಲೇ ನಾವು ಮಹಾನಗರ ಪಾಲಿಕೆಯವರಿಗೂ ಕೂಡ ಕೊಟ್ಟಿದ್ದೀವಿ ಮತ್ತು CRCL ಇತರವರು ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಸರ್। MS ರಾಜೇಶ್ ಏಜೆನ್ಸಿ ಅವರು ಅಂತ ಹೇಳ್ಕೇರಿ ನಾವು ಇದನ್ನು ಕೊಟ್ಟಿದ್ದೀವಿ। ಆದರೆ ಇಲ್ಲಿ ತನೂ ಮಹಾನಗರ ಪಾಲಿಕೆಯವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಾಯಿಲ್ಲ ಸರ್। ಲಕ್ಷ್ಮಣ್ ಕೋಲ್ಕರ್, ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘ। ಆಯುಕ್ತರಿಗೆ ಏನೋ ಭೇಟಿ ಆಗಿಲ್ಲ ಸರ್, ನಾವು ಕೊಟ್ಟಿದ್ದಕ್ಕೆ ಯಾವುದೇ ರೀತಿ ರಿಪ್ಲೈ ಕೊಟ್ಟಿಲ್ಲ। ಅವರು ಇಲ್ಲಿ ಇನ್ನೂ ತನಕ ನಾವು ಸ್ಟ್ರೈಕ್ ಇದೆ ಅಂತ ಹೇಳಿದ್ರು ಕೂಡ ಅವರು ಆಯುಕ್ತರು ನಮ್ಮ ಹತ್ರ ಬಂದಿಲ್ಲ। या आंदोलनात लक्ष्मण कोलकर, यशवंत तळवार, शोभा केळुगुडे, रमेश कोळकर, कस्तुरी निंगण्णावर यांच्यासह इतर अनेक जण सहभागी झाले होते। विनोद कोलकार, KMM मराठी, बेळगाव।